ನಂಗೆ ಗೊತ್ತೇ ಇಲ್ಲ ನಮ್ಮ ಚಿಕ್ಕಿ ಬಂದಿದ್ದ ತುಂಬ ಬರಂಗೆ ಬಂದಿದ್ದು ದೇವ್ರ ಅಷ್ಟೇ ಬಿಡೋಕ್ಕಾಗಿಲ್ಲ ನಮ್ಮ ಚಿಕ್ಕಿ ಬಂದು ಪಾಯ್ ನಿಂತಾಳೆ ಪೂಜೆ ಸ್ಟಾರ್ಟ್ ಆಗಿ ಶಿವ 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 ಮೇಡಮ್ ಬೇಕಾ ಇದೇ ನೋಡ್ರಿ ಅಷ್ಟು ಗರ್ಭಗುಡಿ ಇಲ್ಲಿಗೆ ಇಲ್ಲಿ ಊಟ ಉಂಡಿ ಈಗ ನಮ್ಮ ದಡ ಶಿವರಾತ್ರಿ ಮಾಡ್ತಾರೆ ಎಷ್ಟು ವರ್ಷ ಆಗಲ್ಲ ಹ್ಞೂ 2 ವರ್ಷ ಮಾಡಕ್ಕೆ ಒಂದು 5-6 ನಡ ರೀ ಉಪವಾಸ ಯಾಕೆ ಮಾಡ್ತಾರೆ ಅವ ಇಲ್ಲ ಇಲ್ಲ ದೇವ್ರದ್ರಿ ಪೂಜೆ ಒಂದು ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂದ್ರೆ ರೀ ಟ್ಯಾಂಗ್ ಅದು ಉತ್ತರಾಣಿ ಕಡ್ಡಿ ಹಚ್ಚಿ ಎಲ್ಲ ಖಜೂರ ಕಲ್ಲಂಗಡಿ ಎಲ್ಲ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಯಲ್ಲೂ ಲಾಕ್ಸ್. ಇವತ್ತು ನೋಡ್ರಿ ಶಿವರಾತ್ರಿ ಹಬ್ಬ ಅದ್ರಿ ಅದಕ್ಕೆ ಸಲ ನಾನು ಹೊಂಟಿನಿ ಶಾಂತ ಬಸಪ್ಪನ ಗುಡಿಗೆ ಹೊಂಟೀನಿ ಈಗ. ಯಾಕಂದ್ರೆ ಇವತ್ತು ಹಬ್ಬ ಅದಲ್ರಿ ಸಂಡೇ, ಅದಕ್ಕೆ ಸಾಲ ಕಾಲೇಜಿಲ್ಲ ಏನಿಲ್ಲ ಮನ್ಯಾಗ ಕುಂತು ಬೇಸರ ಹೊಂಟದ ಅಂತೇಳಿ ಶಾಂತ ಬಸಪ್ಪನ ಗುಡಿಗೆ ಹೊಂಟೀನಿ. ಬರ್ರಿ ಇವತ್ತು ಹೆಂಗಿರ್ತದೆ ನೋಡೋಣ. ಭಾಳ ಅಂದ್ರೆ ಭಾಳ ಬಿಸಿಲು ಆಗ್ಯದ್ರಿ. ಈಗ ನಮ್ಮ ಮುಂಜಾನೆ 10 ಆಗ್ಯದ ಟೈಮ್ ಬರೀ ಇನ್ನು ಬಿಸಿಲಂತೂ ಭಾಳ ಆಗ್ಯದ ನೋಡ್ರಿ ಈಗೆಲ್ಲ. ನಮ್ಮ ಕಲಬುರ್ಗಿ ಬಿಸಿಲು ಈಗ ಸ್ಟಾರ್ಟ್ ಈಗ. ಯಾಕಂದ್ರೆ ಈಗ ಬಿಸಿಲ ಬ್ಯಾಸಿಗೆ ಹೆಂಗಿರ್ತದೆ ಎಲ್ಲರಿಗೆ ಗೊತ್ತೇ ಅದ ರೀ. ನಮ್ಮದು ಕಲಬುರ್ಗಿ ಒಳಗೆ ಆಲ್ಮೋಸ್ಟ್ ಜಾಸ್ತಿ ಅಂದ್ರೆ ಕಲಬುರ್ಗಿ ನಮ್ಮದೇ ಜಾಸ್ತಿ ಇರ್ತದೆ ಬಿಸಿಲ. ಈಗ ನೋಡ್ರಿ ಈಗ ಹೊಂಟಿನಿ ಈಗ ಶಾಣ ಬಸಪ್ಪನ ಗುಡಿಗೆ. ಶಾಣ ಬಸಪ್ಪನ ಗುಡಿ ಬರ್ರಿ ಇವತ್ತಂದ್ರೆ ನೋಡಿ ಇವಾಗ ಅಷ್ಟೇ ಗುಡಿ ಬಂದಿನಿ ನಾ ಟೈಮ್ ಆಗಿಲ್ಲ ಇನ್ನು ಎಷ್ಟು ಬಿಸಿಲು ಆಗ್ಯದ. ಮತ್ತು ಭಾಳ ಅಂದ್ರೆ ಭಾಳ ಖರ್ದಿ ಅದ, ಭಾಳ ರಶ್ನೂ ಅದ ನೋಡ್ರಿ ಇಲ್ಲೆಲ್ಲ. ಭಾಳ ರಶ್ ಆಗ್ಬಿಟ್ಟದ. ಎಲ್ಲಿ ಬೇಕಲ್ಲಿ ಗಾಡಿನ ಎತ್ತ ನಮ್ಮ ಪಾಳಿ ಸಿಗ್ತದೇನಿಲ್ಲ ಗೊತ್ತಿಲ್ಲ. ಯಾಕಂದ್ರೆ ಇವತ್ತೇನು ಮನೆಯಾಗಿದ್ದೀನಿ, ಸಂಡೇ ಅದ, ಏನು ಕೆಲಸ ಇಲ್ಲ ಅಂತ ಬಂದೀನಿ. ದೇವ್ರಿಗೆ ಹೋಗ್ಬೇಕು. ಹೆಂಗೋ ಶಿವರಾತ್ರಿ ಹಬ್ಬ ಅದ ಇವತ್ತು ಅಂತೇಳಿ ಇವೆಲ್ಲ ಗಾಡಿಗಳು ನೋಡಿ ಸ್ಟಾಕಾಗಿನ ಫುಲ್ ಎಷ್ಟು ಪಾಳಿ ಇರಬಾರ್ದು ನೋಡಲ್ಲಿ. ಎಷ್ಟು ಗಾಡಿ ನಿಂತ ಆದ್ರೆ ಈ ಗಾಡಿನೇ ಸಹ ಅಂದ್ರೆ ಮಂದಿ ಎಷ್ಟು ಬರೋಕ್ಕಿಲ್ಲ ನೋಡ್ರಿ. ಇದೇ ನೋಡ್ರಿ ಶಾಣ ಬಸಪ್ಪನ ಗುಡಿ. ಯಾರ್ಯಾರು ದರ್ಶನ ಮಾಡ್ಕೊಂಡು ಇಲ್ಲಿ ದರ್ಶನ ಮಾಡ್ಕೊಂಡು ಬಿಡ್ರಿ. ಡೈಲಿ ಲಾಗ್ ಮಾಡೋಕೆ ಆಗಲ್ಲಾಗ್ಯದ್ರಿ. ಯಾಕಂದ್ರೆ ಕಾಲೇಜ್ ಕೊಂಡಿಲ್ಲ, ಅದಕ್ಕೆ ಇನ್ನು ಮುಂದೆ ಅವಾಗ ಮಾಡ್ತಿರ್ತೀನಿ ಹಾಗೆ ಡೈಲಿ ಆಗ್ಲಿಕ್ಕಂದ್ರೆ ಭೀ. ಇಲ್ಲೆಲ್ಲ ಗುಡಿಗೆಲ್ಲ ಬಂದು ನೋಡ್ರಿ ಎಲ್ಲ ಪಾಳಿ ನಿಂತದ್ರಿ. ಇಲ್ಲೆಲ್ಲ ದರ್ಶನ ಮಾಡಕ್ಕೆ ಈಗ ಅಲ್ಲಿಂದ ಹತ್ತದ ಪೂರ ಪಾಳಿ. ಆ ಬಾಬಾ ಬಕ್ಕು ರಶ್ ಅದ ರೀ ಪಾಳಿ ದರ್ಶನ ಮಾಡೋದು. ಹಿಂಗೆ ಇದು ಅನುಭವ ಮಂಟಪ ರೀ. ಇದು ಲಿಖಿತ ಬರ್ತದ. ಜಸ್ಟ್ ಇವಾಗೇ ಬಂದೀನಿ ರೀ ಗುಡಿ ದರ್ಶನ ಮಾಡೋಕ್ಕಾದ್ರೆ ನಮ್ಮ ಚಿಕ್ಕಿ ಬರ್ತಾನೆ ಅದು ಗೊತ್ತೈತಿಲ್ಲ. ಇಲ್ಲಿ ನಮ್ಮ ಚಿಕ್ಕಿ ಬಂದು ನಿಂತಾಳೆ. ನಮ್ಮ ಚಿಕ್ಕಿ ನಾವು ಫೋನು ಹಚ್ಚಿಲ್ಲ, ಏನೂ ಹಚ್ಚಿಲ್ಲ. ಹೇಳ್ಬೇಕಿಲ್ಲ ರಾತ್ರಿ ಫೋನ್ ಹಚ್ಚವತ್ತ ನಂಗೆ ಗೊತ್ತೇ ಇಲ್ಲ. ನಮ್ಮ ಚಿಕ್ಕಿ ಬಂದಿದ್ದ ತುಂಬ ಬರಂಗೆ ಬಂದಿದ್ದು ದೇವ್ರ ಅಷ್ಟೇ ಬಿಡೋಕ್ಕಾಗಿಲ್ಲ. ನಮ್ಮ ಚಿಕ್ಕಿ ಬಂದು ಪಾಯ್ ನಿಂತಾಳೆ. ಅದ್ರಾಗ ನಾವು ಭೀ ನಡ್ಬರ್ಬಿಟ್ಟಿನಿಲ್ಲ ಯಾವ ಇವೆಲ್ಲ ಇಲ್ಲ ಪಾಳಿ ನಿಂತೀವಿ. ಅಲ್ಲಿದಿಂದ ಹಿಂಗೀಗ ಕಡೆ ಹಿಂಗೆ ಅಲ್ಲಿ ತನ ಪೂರ ಅಲ್ಲಿ ತನ ಪಾಳಿಗೆ ಇಟ್ಟದ. ಈಗ ದೇವ್ರ ದರ್ಶನ ಮಾಡೋಕೆ ಪಾಳಿಗೆ ನಿಂತೀವಲ್ಲ ಇಲ್ಲಿ. 10 ನಿಮಿಷ ಈಗ ನೋಡ್ರ ತಿರುಗಿ 1 ಗಂಟೆ ಆಯ್ತು ನಿಂತಿಲ್ಲ ಪಾಳಿಗೆ. ಇನ್ನಾದರೂ ಪಾಳಿ ಬರ್ಲಾಗ್ಯದ. ಇಲ್ಲಿ ಸನಿ ಬಂದು ಇನ್ನೂ ಬಾಗಿಲಿಗೆ ಇಲ್ಲಿನ ಈಗ ಇನ್ನೂ ಅಲ್ಲಿಂದ ಅಷ್ಟು ಮಂದಿ ಇರೋ ಅಷ್ಟು ಇನ್ನಿದ್ದು ಇಷ್ಟು ಮುಂದೆ ಬಂದೀವಿ. ಈಗ ಇಲ್ಲಿ ಒಳಗೆ ಹೋಗ್ಬೇಕು. ಈಗ ಇಷ್ಟು ಮಂದಿ ಮುಗಿಬೇಕು. ಆ ಕಡೆ ಒಂದು ಪಾಳಿ, ಆ ಕಡೆ ಒಂದು ಲೈನ್ ಅದ. ಈಗ ನೋಡ್ರಿ ಒಳಗೆ ಬಂದಿಲ್ಲ ಎಲ್ಲ ಫುಲ್ ರಶ್. ಈಗ ಪೂಜೆ ಸ್ಟಾರ್ಟ್ ಆಗೈತಿ ಇಲ್ಲೆಲ್ಲ. ಒಳ ದರ್ಶನ ಗುಡಿ ಈಗ ಒಳಗೆ ಹೋಗಿ ಗುಡಿ ದರ್ಶನ ಮುಗಿಸ್ಕೊಂಡು ಎಲ್ಲ ಮುಗಿಸ್ ಹೊರಗೆ ಬಂದಿವ್ರಿ. ಇಲ್ಲಿ ಬಸವಣ್ಣಂಬಲ್ಲಿ ಇಲ್ಲಿ ನೋಡ್ರಿ ಇಲ್ಲ ಒಬ್ಬ ತಮ್ಮ ಇಲ್ಲಿ ನೋಡಿ. ಶಿವ 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 CM ಶಿವನಂಗೆ ಕಾಣಕತ್ತಾನವ. ಇಲ್ಲೊಂದು ಗುಡಿ ಕಟ್ಟಾಕತ್ತಾರಿ ಏನೋ ಹೊಸ ಅದು. ಈಗ ಬರ್ರಿ ಅಲ್ಲಿ ಒಳಗೆ ಹೋಗ್ಬರ್ರಿ. ಅಲ್ಲ ಹೋಗ್ಬ ಒಳಗೆ ಬಾ. ಹಾಕಿನ್ ಬಾ. ನಮ್ಮ ಚಿಕ್ಕಿ ದಾನಾಸುರ. ಹಾಯ್ ಮೇಡಮ್ ಬೇಕಾ ಅಂಬಿಕಾರಿಗೆ ಚಿಕ್ಕಿ ಆತಾಡ್ರಿ. ನಮಗೆ ಚಿಕ್ಕಿ ಇಲ್ಲ, ಈಕಿ ಭೀ ಚಿಕ್ಕಿನೇ ರೀ. ಇದೇ ಫಸ್ಟ್ ಬಂದಾಡ್ರಿ ಗುಡಿಗ್ರಿ. ಅದ್ರ ದರ್ಶನ ಮಾಡಕ್ಕೆ ಪೂಜೆ ಮಾಡಕತ್ತಾರ. ಬಾಗಿಲ ಮುಚ್ಚಿಟ್ಟಾರ ಒಳಗಿನ. ಈಗ ಹೊಂಟಿದವ್ರಿ ಪೂರಾ ಒಳಗೆ. ಈಗ ಪೂರಾ ಒಳಗೆ ಹೊಂಟಿವ್ರಿ ಈಗ ದರ್ಶನ ಮಾಡಕ್ಕೆ. ಇಲ್ಲಿ ಒಳಗೆ ಈಗೆಲ್ಲ ದರ್ಶನ ಮುಗಿತು. ಒಳಗೆ ಫೋನ್ ಅಲಾವದನ್ನೆಲ್ಲ ಗೊತ್ತಿಲ್ಲ. ಎಲ್ಲ ಮಂದಿ ಮಕ್ಕಳು ಬಂದ್ರಿಲ್ಲ. ಏನು ಮಾಡುತ್ತಾರೆ ಇದೇ ನೋಡ್ರಿ ಅಷ್ಟು ಗರ್ಭಗುಡಿ. ಇಲ್ಲಿಗೆ ಇಲ್ಲಿ ಅಪ್ಪಾಜಿಯವ್ರು ಕುಂತಿದ್ದು ಮೂರ್ತಿ ಅದ. ಇಲ್ಲಿ ಲಿಂಗಗಳವ, ಅಲ್ಲಿ ಬಸವಣ್ಣ ಅದ, ಅಲ್ಲಿ ಪೀಠಾಧಿಪತಿ ಅದ. ಇಲ್ಲಿ ದೊಡ್ಡ ದರ್ಶನ ಆಗಿದ್ವಿ ಹೊರಗೆ ಬಂದ್ರಿ. ಫುಲ್ ಎಲ್ಲ ಇಲ್ಲೇ ಒಳಗದ.
ಇನ್ನು ಯಾವಾಗೂ ಫೋನ್ ಅಲೋ ಮಾಡಲ್ಲ, ಇವತ್ತು ಯಾಕೋ ಫೋನ್ ಅಲೋ ಮಾಡ್ಯಾರ. ಇಲ್ಲೆಲ್ಲ ಅವರು ಪ್ರಶಸ್ತಿ ಪ್ರದಾನಗಳು, ಆಮೇಲೆ ಪ್ರಶಸ್ತಿಗಳು ಇವೆಲ್ಲ ಕೊಟ್ಟಿವಿ ಅವ್ರಿಗೆ. ಹೂವ ಇಲ್ಲಿ ಹೀರೋಣಿ ಗಂಟಿ ಹೊಡಿತಾವ. ಈಗ ದರ್ಶನ ಮಾಡಿ ಬಂದಿವ್ರಿಗೆ ಇಲ್ಲಿ ಗೋಶಾಲೆ ಅದ. ಇದೆಲ್ಲ ಇದು ಇಲ್ಲೆಲ್ಲ ಗೋಶಾಲೆಗಳೆಲ್ಲ ಆಕಳೋಗ ಕಟ್ಟಾರ. ಇಲ್ಲೆಲ್ಲ ಈ ಕಡೆ ಬೈಲದ ನೋಡಿ, ಇಲ್ಲಿ ಇವೆಲ್ಲ ಅಷ್ಟು ಗೋಶಾಲೆಗಳಿಲ್ಲ. ಆಕಳು, ದನ, ಕರ, ಗುಳಿ ಎಲ್ಲ ಇಲ್ಲೇ ಇವೇನೋ ನಂಬಿಕ. ಈ ಕಡೆ ಬಲ್ಲಿ ದಾಸೋಹ ಕರ್ಕೊಂಡೋಗಿ ಈಗ ದಾಸೋಹ ಹೋಗ್ತೀವಿ. ಇಲ್ಲಿ ದಾಸೋಹ ದಾರಿ ಊಟ ಯಾವಾಗ ಭೀ ಇರ್ತದೆ 24 hour. ಯಾವಾಗ ಭೀ ಡೈಲಿ ಊಟ ಇರ್ತದೆ ಇಲ್ಲಿ ದಾಸೋಹ. ಯಾವಾಗ ಭೀ ಚಾಲು ಇರ್ತದೆ ಇಲ್ಲಿ. ಅದಕ್ಕೆ ಶರಣಬಸವರಿಗೆ ಅನ್ನ ದಾಸೋಹ ಅಂತ ಕರೆದ್ಬಿಟ್ಟಾರ. 24 hour ದಾಸೋಹ ಚಾಲು ಇರ್ತಿಲ್ಲ. ಒಳಗೆ ಬರ್ಬೇಕಿಲ್ಲ. ಇದೀಗ ಗೋಶಾಲೆಯಿಂದ ಒಳಗೆ ಬರ್ಬೇಕಿಲ್ಲ. ಈಗ ಬಂದೀವಿ ನಾವು ದಾಸೋಹಿ ಒಳಗೆ ಇಲ್ಲಿ ನೋಡ್ರಿ. ಇಲ್ಲೆಲ್ಲ ಇದು ಅಷ್ಟು ದಾಸೋಹಿ. ಇಲ್ಲೆಲ್ಲ ಚಿಗಿಯಲ್ಲಿ ಮ್ಯಾಗಿರ್ತಾರೀಗ. ಹಾಂ, ಸಣ್ಣ ಪಾರ ಅಂದ್ರೆ ಅಪ್ಪಾಜಿಯವ್ರು ಯಾವುದೋ ಮ್ಯಾಗಲ್ಲಿ ನಾವು ಹೋಗ್ಬಂದಿನಲ್ಲ ಒಂದ್ಸಲ. ಹಾಂ, ಅಲ್ಲದಲ್ಲ ಅಲ್ಲಿರ್ತಾರ ಆ ಮನೆ. ಈಗ ದಾಸೋಹ ಸ್ಟಾರ್ಟ್ ಆಗ್ಯದ್ರಿ. ಈಗ ಪೂಜೆ ಮಾಡ್ತಾರಲ್ಲ, ಅದಕ್ಕೆ ಇಲ್ಲೇನೋ ಮಂತ್ರ ಹೇಳಕತ್ತಾರ. ಇಲ್ಲೆಲ್ಲ ಅಷ್ಟು ಗಂಗಾ ಇರ್ತಾವೆ. ಒಟ್ಟು ತೊಳ್ಕೊಂಡು ಊಟ ಮಾಡಿ ಎಲ್ಲರೂ ಊಟ ಮಾಡಿ ತೊಳೆದಿಟ್ಟು ಹೋಗ್ಬೇಕು ನೋಡ್ರಿ. ಎಲ್ಲ ಇಟ್ಟರು ನೋಡಿ. ಈ ಕಡೆ ಭೀ ಕಟ್ಟಾಕತ್ತಾರೇನೋ. ಇಲ್ಲೇನೋ ಇದು ಭೀ ದಾಸೋಗಿ ಜಾಗದಲ್ಲಿ ಇಲ್ಲೇನೋ ಕಟ್ಟಾಕತ್ತಾರೇನೋ. ಇಲ್ಲೆಲ್ಲ ಸ್ಟೈಲ್ಸ್ ಹಚ್ಚಾಕತ್ತಾರೆ ಹಿಂಗೆಲ್ಲ. ಅಯ್ಯ, ಇಲ್ಲೆಲ್ಲ ಇಂಪ್ರೂವ್ ಮಾಡಕತ್ತಾರ, ವರ್ಷಿ ಹಾಕಕತ್ತಾರ. ಇವೆಲ್ಲ ತೆಗ್ದೆಲ್ಲ ಹೊಸದು ಮಾಡತ್ತಾರ. ಮತ್ತು ಇಲ್ಲೆಲ್ಲ ಒಳಗೆಲ್ಲ ಗುಡಿಗೆ ಹೋಗಿದ್ದಾವಲ್ಲ, ಇಲ್ಲಿ ಹಿಂಗೆ ಒಳಗೂ ಬರ್ಬೋದು ರೀ. ನಾವು ಗುಡಿದ ಒಳಗೂ ಹೋಗ್ತದೆ. ಇಲ್ಲಿ 2 ದಾರಿ ಅವ. ಈಗ ನೋಡ್ರಿ, ಎಲ್ಲ ದರ್ಶನ ಮುಗಿಸ್ಕೊಂಡು ಮನೆಗೆ ಹೊಂಟೀನಿ. ಟೈಮ್ ಆಗ್ತೀರಿ 12 ಆಗ್ಯದ. ಹೋಗೋ ಕೆಲಸ ಅದ. ಈಗ ಅದು ನಮ್ಮ ಚಿಕ್ಕಿ ಸಿಗ್ತಾ ಅಂತ ಅಂದ್ಕೊಂಡಿದ್ದಿಲ್ಲ. ನಮ್ಮ ಚಿಕ್ಕಿ ಹೇಳಾರ್ದೇ ಗುಡಿಗೆ ಬಂದಾಳ. ಅದ್ರ ಇಲ್ಲಿ ಬಂದಾಗ ಗೊತ್ತಾಗ್ಯದ. ಆಕೆ ಅರ್ಧ ಪಾಡ್ ನಿಂತು ಆಕೆ ಜೊತೆ ಹೋಗಿ ದರ್ಶನ ಮಾಡಿ ಬಂದೆ. ಈಗ ಮನೆಗೆ ಹೊಂಟೀನಿ. ಈಗ ಟೈಮ್ ಬಕ್ಕೊಳಾಗ್ಯದ. ಈಗ ಅದನ್ನು ಅಂದ್ಕೊಂಡಿದ್ದಿಲ್ಲ ನಮ್ಮ ಚಿಕ್ಕಿ ಬಂದಿರ್ತಾಳೆ ಅಂತೇಳಿ. ಅದರ ಹೇಳಾರ್ದೇ ಬಂದ. ಗುಡಿ ಬಂದೇಳೆ ಗೊತ್ತಾಗ್ಯದ ಆಕೆ ಬಂದ ಅನ್ನೋದು. ಲೈನಿಗೆ ಪಾಳಿದ ನಿಂತು ಅವಾಗ ನೋಡಿದ್ರೆ ಗೊತ್ತಾಯ್ತು. ಈಗ ಮನೆಗೆ ಹೊಂಟೀನಿ ಬರ್ರಿ. ಈಗ ಇಲ್ಲೆಲ್ಲ ಬಕ್ಕು ರಶ್ ಆಗ್ಯದ. ಈಗ ಅದ್ರಾಗ ನಾವು ಪೂಜೆ ಸಾಮಾಡಕ್ಕೆ ಹೋಗೋಕೆ ಅಲ್ಲಿ 12 ಆಯ್ತು ಟೈಮ. ಪರ್ದಿ ಬಂದು ಮಾಡಿಬಿಟ್ಟಾರ. ಶ್ಯಾಮಸಾಪುರ ಅಭಿಷೇಕ ಪೂಜೆ ಮಾಡಿರ್ತಾರೆ ಅಷ್ಟೇ. ಈಗ ಏನಿಲ್ಲ ರೀ. ಈಗ ಮನೆಗೆ ಹೋಗ್ತೀನಿ. ಈಗ ಟೈಮ್ ಆಗ್ಯದ. ಈಗ ಬಕ್ಕುಳು ಈಗ ಇವತ್ತು ನೋಡ್ರಿ ಶಿವರಾತ್ರಿ ಹಬ್ಬ ಅದಂತೆ. ಎಲ್ಲರೂ ಮನ್ಯಾಗಾರ ರೀ. ಯಾರು ಕೆಲಸನೇ ಮಾಡೋಕ್ಕೆ ಹೋಗಿಲ್ಲ. ನಾವು ಬಾರವಿ ಮನೆಗಳು ಮಾಡಪಾರು ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ ಅಕ್ಕ. ಶಿವೋಗಿ ಮಾಡ್ತಿ ಶಿವರಾತ್ರಿ? ಯಾಕ ಮಾಡಂಗಂದ್ರೆ ಮಾಡ್ಬೇಕು. ಎಷ್ಟು ಊಟ ಉಂಡಿ ಈಗ? ಏಯ್ ಇಲ್ಲ, ನಮ್ಮ ದಡ ಬಂದಾಳ್ರಿ. ಹಾಯ್ ಮಾಡ್ದಡ. ನಮ್ಮ ದಡ ಶಿವರಾತ್ರಿ ಮಾಡ್ತಾ. ಎಷ್ಟು ವರ್ಷ ದಡ ನೀನು ಮಾಡತ್ತಿ? ಬಕ್ಕಳು ಅಂದ್ರೆ ಈಗ ನೋಡಿದ್ದಾಗ ಒಂದು 20 ವರ್ಷ ಐತೆ. ಶೇಕಿಯ ಹಾಯ್ ಮಾಡಲಿ. ಇವ ಶಿವೋಗಿ ಮಾಡ್ತಾನ್ರಿ. ಎಷ್ಟು ವರ್ಷ ಆಯ್ತು ನೀ ಮಾಡತ್ತೆ? ಅವ್ನಿಗೆ ಗೊತ್ತಾಗಲ್ಲ. 2 ವರ್ಷ ಆಯ್ತು. ಹಾಲು ಇಟ್ಟಿದಿ? ನಾ ಮಾಡಕ್ಕೆ ಒಂದು 5-6 ವರ್ಷ ಆಯ್ತು ಅಷ್ಟೇ. ಶಿವೋಗಿ ಮಾಡತ್ತಿ? ಹಾಂ ನಡ 7 ವರ್ಷ ಆಯ್ತು. ನೀ ಎಷ್ಟು ವರ್ಷ ಐತೆ ಮಾಡತ್ತಿ? 5 ವರ್ಷ ಐತೆ? 10 ವರ್ಷ ಐತಿ? 9-10 ವರ್ಷ ಆಯ್ತು. ಇವ ಇಲ್ಲ ನಮ್ಮ ಸಿದ್ಧ ಬರೀ 4 ಊಟ ತಿನ್ನೋದು, ಮರ್ಕೋದು ಆಯ್ತು, ಇರ್ಪಾಡೋದು ಮುಗೈತೆ. ನಾವೆಲ್ಲರೂ ಉಪವಾಸ ಮಾಡತ್ತಾರೆ. ದೇವ್ರಿಗೆ ಶಿವರಾತ್ರಿ ಉಪವಾಸ ಯಾಕೆ ಮಾಡ್ತಾರೆ? ಅವ ಶಿವ ಚಂದ ಇಡ್ಲತ್ತೇಳಿ ಎಲ್ಲರೂ ಮಾಡ್ತಾರ, ನಾವೇ ಮಾಡ್ತೀವಿ. ಇಲ್ಲ ಕಟ್ ಮಾಡಂಗಿಲ್ಲ. ನಾನು ಲಗ್ನ ಆಗೋ ಸಲ ಮಾಡಕತ್ತಿಲ್ಲ, ಸುಮ್ಮನೆ ಮಾಡಕತ್ತೀನಿ. ಎಲ್ಲರೂ ಮಾಡ್ತಾರಂತ ನಾನೇ ಮಾಡತ್ತೀನಿ. ಮತ್ತೆ ಮಾಡತ್ತೀನಿ. ಎಲ್ಲರೂ ಮತ್ತೆ ಹಂಗೆ ತಿಳ್ಕೊಂಗಾರ ಎಲ್ಲರೂ ನನ್ನ. ನೀ ಮಾಡಿದಲ್ಲಿ ಏನೇ ತಿಂತದಲ್ಲ ಆಕಿ? ರಾತ್ರಿ ಏನು ತಿನ್ನದ ಮುಖಂಡಾಳ? ತಿಂದಿದಿ. ಹೊಸಾಗಿತ್ತಂತಕಿ ಬಕ್ಕಳು ಹೊಸಾಗಿತ್ತಂತ. ಮತ್ತೆ ಮುಂದೆ ಮಾಡಕ್ ಬರ್ಲಿಕ್ಕೆ ಹೆಂಗ್ ಮಾಡ್ತೀಗ? ಮುಂದೆ ಲಗ್ನದಾಗ ಗಂಡು ಮಾಡಂದ್ರೆ ಹೆಂಗ್ ಮಾಡ್ತಿ? ಓ
ಇವಾಗ ನೋಡ್ರಿ ಶಿವರಾತ್ರಿ ಹಬ್ಬ ಅದಲ್ರಿ, ಮತ್ತು ಶಿವರಾತ್ರಿ ಸಲಿಂದ ಮನ್ಯಾಗೆಲ್ಲ ಪೂಜೆ ಮಾಡ್ಬೇಕಂತೀರಿ. ನಮ್ಮ ಕಡೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ತೋರಿಸ್ತೀವಿ ನೋಡ್ರಿ. ಮತ್ತು ನಿಮ್ಮ ಕಡೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಕಮೆಂಟ್ ಮಾಡಿರಿ. ಇವಾಗಷ್ಟೇ ಟೈಮ್ ಎಷ್ಟಾಗಿದೆ, 7:30 8 ಆಗ್ಲತ್ತದ್ರಿ. ಅದಕ್ಕೆ ಸೂರ್ಯಾಗ ಬೆಳಬೇಕೇನು ಚಂದ್ರಮ ಹಾಂ ಚಂದ್ರಮ ಬೆಳಗ್ಬೇಕಂದ್ರಿ. ಮತ್ತು ಆಯ್ತಾ ಉಪವಾಸ ಬೆಳಗ್ಬೇಕ್ರಿ. ಉತ್ತರಾಣಿ ಕಡ್ಡಿಲೆ ಬೆಳಗ್ಬೇಕಂತ ಚಂದ್ರಮಗೆ ಎಲ್ಲ ಹಣ್ಣುಗಳೆಲ್ಲ ಬೆಳಗ್ಬೇಕಂತ ಬರ್ನ ಏನೇನು ಮಾಡಿ ಹಣ್ಣುಗಳೆಲ್ಲ ಬಿಟ್ಟು ಪೂಜೆ ಮಾಡ್ಬೇಕಂತ ತೋರಿಸ್ತೀನಿ ನೋಡ್ರಿ. ಈಗ ನಾ ಹೆಂಗೆ ಮಾಡಿವಂತೆ ಇಲ್ಲಿ ದೇವ್ರ ಪೂಜೆ ಮಾಡಿದೇವ್ರಿ. ಮುಂಜಾನೆ ದೇವ್ರದ್ರಿ ಜಗ್ಲಿ ಮ್ಯಾಗ ಭೀ ಹಿಡ್ದೇವ್ರಿ. ಮತ್ತು ಇಲ್ಲಿ ಟ್ಯಾಂಗ್ ದೇವ್ರ ಇದು ನಮ್ಮ ತಮ್ಮ ಊರಿಗೆ ಹೋಗಿದ್ದಾರೆ ಮೈಲಾಪುರಕ್ಕೆ. ಮತ್ತು ಯಾನಾಗೊಂದಿಗೆ ಟ್ಯಾಂಗ್ ಹೊಡ್ಕೊಂಬಂದ ನೀಗೆ ಇಲ್ಲೀಗ ಶಿವನಿ ಪೂಜೆ ಮಾಡ್ಯಾವ್ರಿ. ನಾನೇ ಪೂಜೆ ಮಾಡೀನಿ ರೀ. ಇವತ್ತು ಶಿವನ ಪೂಜೆ ಒಂದು ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಅಂದ್ರೆ ರೀ, ಟ್ಯಾಂಗ್ ಒಂದು ಚರ್ಗಿ ತುಂಬಿಟ್ಟು ಆಮೇಲೆ ಶಿವನ ಮೂರ್ತಿ ಇಟ್ಟು ಆಮೇಲೆ ಇಲ್ಲ ಫೋಟೋ ಇದ್ರೆ ಇಲ್ಲಾಂದ್ರೆ ಇಲ್ಲ ಚರ್ಗಿಟ್ಟು ಪೂಜೆ ಮಾಡ್ತಾರೆ. ಮತ್ತು ಎಲ್ಲ ಎಷ್ಟು ಹಣ್ಣು ತಂದಿರ್ತೀವಿ ಅಷ್ಟು ಇಟ್ಟಿಲ್ಲಿ ಪೂಜೆ ಮಾಡ್ತಾರೆ. ಮತ್ತು ಉತ್ತರಾಣಿ ಕಡ್ಡಿ ಹಚ್ತಾರೆ ನಮ್ಮ ಕಡೆ ವೆಹಿಕಲ್ ಇದು ಹಚ್ಚಿ ಉತ್ತರಾಣಿ ಕಡ್ಡಿ ಹಚ್ಚಿ ಎಲ್ಲ ಹಣ್ಣು ಇಟ್ಕೊಂಡು ಒಯ್ದು ಹೊರಗೆ ಚಂದ್ರಕ್ಕೆ ಬೆಳಗ್ಗೆ ಬಂದಿದೆ ರೀ. ಈಗೆಲ್ಲ ಒಳಗೆ ಇಟ್ಟೀನಿ ರೀ. ಈಗ ಹಿಂಗೆ ಮಾಡ್ತಾರೆ ನಮ್ಮ ಕಡೆ ಹೆಂಗೆ ಮಾಡ್ತಾರೆ ಕಮೆಂಟ್ ಮಾಡಿರಿ. ಶಿವರಾತ್ರಿ ಹಬ್ಬ ಹೆಂಗೆ ಮಾಡ್ತಾರೆ ಅಂತೇಳಿ. ಇಲ್ಲೆಲ್ಲ ಹಣ್ಣು ತಂದಿದ್ದೇವೆ ರೀ, ದ್ರಾಕ್ಷಿ ಬಾಳಿಕಾಯಿ. ನಿನ್ನೆ ಮಾರ್ಕೆಟ್ಗೆ ಹೋಗಿ ತಂದಿದ್ದಾವೆ ರೀ. ಖಜೂರ ಕಲ್ಲಂಗಡಿ ಎಲ್ಲ ತೊಗೊಂಡು ಬಂದಿದ್ದೆ. ಈಗ ಕುಂತಿತ್ತೀನಿ ನಾನು ಅಷ್ಟೇ. ಈಗ ಎಲ್ಲ ಶಿವರಾತ್ರಿ ಹಬ್ಬ ಮುಗೀತು, ಈಗ ಉಪವಾಸ ಮುಗೀತು. ಈಗ ನಮ್ಮ ಮತ್ತು ಹಂಗೆ ತಿನ್ನಕ್ಕೆ ಸಾಬುದಾಣಿನೂ ಮಾಡ್ಯಾಳ್ರಿ. ಸಾಬುದಾಣಿ ಮಾಡಿ ಎಲ್ಲರೂ ಸಾಬುದಾಣಿ ಹೆಂಗೆ ಏನೇನೋ ಉಳ್ಳಾಗಡ್ಡಿ ತಪ್ಪಲೆಲ್ಲ ಹಾಕ್ತಾರೆ. ನಾವು ಇಲ್ಲರಿ ಉಳ್ಳಾಗಡ್ಡಿ ಏನು ಹಾಕಲ್ರಿ, ಬರೀ ಸಾಬುದಾಣಿ ಶೇಂಗಾ ಪುಡಿ ಅಷ್ಟೇ ಹಾಕಿ ಮಾಡಿ ಉಪ್ಪು ಹಾಕಿ ತಿಂದ್ಬಿಡ್ತೀವಿ ಅಷ್ಟೇ, ಮುಗೀತು. ಈಗೆಲ್ಲ ತಿನ್ನೋದವ್ರು. ಇವತ್ತಿನ ವಿಡಿಯೋ ಇಷ್ಟೇ. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ಜಾಸ್ತಿ ಇಷ್ಟ ಆಗಿತ್ತಂದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡತ್ತ ಮರ್ಯಾಕೆ ಹೋಗ್ಬೇಡ್ರಿ. ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.